ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಗ. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವುದ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ ಅಂದರೆ, ಲಾಸ್ಟ್ ಟೈಮ್ ಒಂದು ಚಿಕ್ಕ ಸೀರೀಸ್ ಸ್ಟಾರ್ಟ್ ಮಾಡಿದೆ ನಾನು ಎಂಟಿಟಿ ಫ್ರೇಮ್ವರ್ಕ್ ಬೆಸ್ಟ್ ಪ್ರಾಕ್ಟೀಸಸ್ ಮೇಲೆ. ಸೊ ಅದರದ್ದೇ ಕಂಟಿನ್ಯೂಯೇಷನಲ್ಲಿ ಒನ್ ಆಫ್ ದ ಪರ್ಫಾರ್ಮೆನ್ಸ್ ಆಪ್ಟಿಮೈಸೇಷನ್ ಇದು ಪ್ರಾಕ್ಟೀಸಸ್ಸು. ಆ್ಯಸ್ ನೋ ಟ್ರ್ಯಾಕಿಂಗ್ ವಿತ್ ಟ್ರ್ಯಾಕಿಂಗ್ ಏನಾಗುತ್ತಪ್ಪ ಅಂತ ಡಿಫ್ರೆನ್ಸಸ್. ಸೊ ಒಂದು ಬ್ರೀಫ್ ಓವರ್ ವ್ಯೂ ಕೊಡ್ತೀನಿ ಈಗಲೇ. ಸೊ ನಾವು ಯಾವುದಾದ್ರೂ ಕ್ವೆರಿ ಬರೆದಾಗ, ಸೊ ಇಲ್ಲಿ ನೋಡಿ, ನಾನೀಗ ಸದ್ಯಕ್ಕೆ ಆ್ಯಸ್ ನೋ ಟ್ರ್ಯಾಕಿಂಗ್ ಅಂತ ಹಾಕಿದ್ದೀನಿ. ಯೂಶ್ವಲಾಗಿ ಪರ್ಫಾರ್ಮೆನ್ಸ್ ನಾವು ಮಾನಿಟರ್ ಮಾಡ್ತಿಲ್ಲ ಅಂದರೆ ಈ ಥರ ಇರುತ್ತೆ. ಈ ಥರ ಆದಾಗ ಏನಾಗುತ್ತೆ ಅಂದರೆ, ಸೊ ಅದು ಡಿ ಬಿ ಕಾಂಟೆಕ್ಸ್ಟ್ ಇದೆಯಲ್ಲ ಎಂಟಿಟಿ ಫ್ರೇಮ್ವರ್ಕ್ದು, ಅದು ಕಾಂಟೆಕ್ಸ್ಟ್ ಚೇಂಜ್ ಎಲ್ಲ ಒಂಥರ ನೆನ್ಪಿಟ್ಕೊಳ್ಳುತ್ತೆ. ನೋಡಿ, ಇಲ್ಲಿ ನಾನು ಚೇಂಜ್ ಮಾಡಿದ್ದೀನಿ, ಅದು ನೆನ್ಪಿಟ್ಕೊಂಡಿದೆ. ಸೇವ್ ಚೇಂಜಸ್ ಅಂತ ಮಾಡ್ತೀನಿ. ಸೊ ಈ ಚೇಂಜಸ್ನ ಅದು ನೆನ್ಪಿಟ್ಕೊಂಡು ಎಲ್ಲ ಟ್ರ್ಯಾಕ್ ಮಾಡುತ್ತೆ. ಆ ಎಂಟಿಟಿಗೆ ಏನೇನಾಯಿತು ಅಂತ ಫುಲ್ ಒಂಥರ ರೆಕಾರ್ಡ್ ಮಾಡಿಕೊಂಡು ಇಲ್ಲಿ ಕೊನೆಗೆ ಅಪ್ಡೇಟ್ ಮಾಡಬೇಕು ಅದು. ಸೊ ಈ ಥರ ಕಾಂಟೆಕ್ಸ್ಟ್ ಮೇಂಟೈನ್ ಮಾಡೋದು ಯಾವ ಥರನಪ್ಪ ಅಂದರೆ, ಈಗ ಸಪೋಸ್ ಈಗ ನಿಮಗೆ ಡೆಲಿವರಿ ಬರುತ್ತಂತ ಇಟ್ಕೊಳ್ಳಿ. ಡೆಲಿವರಿ ಬರ್ಬೇಕಾದ್ರೆ ಓಕೆ ಟ್ರ್ಯಾಕಿಂಗ್ ಅಪ್ಡೇಟ್ ಆಯಿತು. ಅಮೆಝಾನ್ ಆರ್ಡರ್ಸ್ ನೋಡಿರ್ಬೋದು ನೀವು, ಟ್ರ್ಯಾಕಿಂಗ್ ಇಲ್ಲಿಗೆ ಬಂತು. ಸೊ ಈ ಥರ ಎಲ್ಲ ಅಪ್ಡೇಟ್ ಮಾಡಿಬಿಟ್ಟು ಕೊನೆಗೆ ಅಪ್ಡೇಟು ನಾವು ಮಾಡ್ತಿದ್ದೀವಿ ಅಂದ್ಕೊಳ್ಳಿ. ಸೊ ಸಪೋಸ್ ಅದೇ ಥರ ಎಕ್ಸಾಂಪಲಲ್ಲಿ ಅದನ್ನೆಲ್ಲ ಟ್ರ್ಯಾಕ್ ಮಾಡಿಕೊಂಡು ಅದು ಅಪ್ಡೇಟ್ ಮಾಡುತ್ತೆ. ಆ ಥರ ಟ್ರ್ಯಾಕಿಂಗ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಯೂಸ್ ಮಾಡಲ್ಲ ಅಂತ ಏನಾಗುತ್ತೆ ಅನ್ನೋದೇ ಡಿಫ್ರೆನ್ಸು. ಸೊ ವಿತೌಟ್ ಅಂದರೆ ಏನಕ್ಕೆ ಯೂಸ್ ಮಾಡಬೇಕು ಅಂತ. ಸೊ ಯೂಸ್ ಮಾಡಿಲ್ಲ, ನಾನು ಆ್ಯಸ್ ನೋ ಟ್ರ್ಯಾಕಿಂಗ್ ಹಾಕಿದ್ರೆ ಏನಾಗುತ್ತೆ ಅಂತ ತೋರಿಸ್ತೀನಿ. ಫಸ್ಟು ಆ್ಯಸ್ ನೋ ಟ್ರ್ಯಾಕಿಂಗ್ ಅಂತ ಯಾವಾಗ ಹಾಕಬೇಕು ಅಂತಲೂ ಹೇಳ್ತೀನಿ. ಇವಾಗ ನೋಡಿ, ಫಸ್ಟ್ ಒಂದು ಡೆಮೋ ಕೊಡ್ತೀನಿ. ಸೊ ಏನಾಗಿದೆ ಅಂತ. ಸೊ ನೋಡಿ, ಅದೇ ಇದು ಟಾಪ್ ಒನ್ನು. ಸದ್ಯಕ್ಕೆ ಜಾನ್ ಅಂತ ಇದೆ. ನಾನು ಇವಾಗ ಏನು ಮಾಡ್ತೀನಿ ಅಂತ ನೋಡಿ, ಅಪ್ಡೇಟ್ ಮಾಡ್ತೀನಿ. ಟೈಪೇ ಮಾಡೋಕ್ಕಾಗ್ತಿಲ್ಲ ಇವತ್ತು. ಓಕೆ, ಪರವಾಗಿಲ್ಲ, ಆದರೂ ಬಿಡೋದಿಲ್ಲ ನಾನು. ಬಿಲ್ಡರ್ಸ ಏನಪ್ಪ ಬಿಲ್ಡರ್ಸ ಟೈಪೇ ಮಾಡೋಕ್ಕಾಗ್ತಾಯಿಲ್ಲ ಇವತ್ತು. ಓಕೆ ನೋಡಿ, ಆದರೂ ಬಿಡಲಿಲ್ಲ, ನಾನು ಟೈಪ್ ಮಾಡೋ ತನಕ ಬಿಡಲಿಲ್ಲ. ಟೈಪ್ ಮಾಡಾಗಿದೆ ನೋಡಿ ಈಗ ಚೇಂಜಸ್ಸು. ಸೊ ಜಾನ್, ಓಕೆ ಅದಾಯಿತು. ನೋಡಿ, ನಾನು ಇವಾಗ ಸೆಲೆಕ್ಟ್ ಮಾಡ್ತೀನಿ. ಅಲ್ಲಿ ಅಪ್ಡೇಟ್ ಮಾಡಿದೆ ನಾನು, ಆ್ಯಸ್ ನೋ ಟ್ರ್ಯಾಕಿಂಗ್ ಹಾಕಿದ್ದೀನಿ. ಆದರೆ ಚೇಂಜ್ ಆಗಿಲ್ಲ ಅದು. ಸೊ ಆ್ಯಸ್ ನೋ ಟ್ರ್ಯಾಕಿಂಗ್ ಆ್ಯಡ್ ಮಾಡಿದ್ರೆ ಏನಾಗುತ್ತಪ್ಪ ಅಂದರೆ, ಅದು ಟ್ರ್ಯಾಕ್ ಮಾಡಲ್ಲ ಆ ಕ್ವೆರಿಗೆ ಚೇಂಜಸ್ ಏನಾದರೂ ಆದರೆ. ಈಗ ಸಪೋಸ್ ನಾನು ಅದನ್ನು ರಿಮೂವ್ ಮಾಡ್ಬಿಟ್ಟು ಮಾಡ್ತೀನಿ ನೋಡಿ. ಸೊ ರನ್ ಆಯಿತು, ಕೋಡ್ ರನ್ ಆಗ್ತಾಯಿದೆ, ನಾನು ಕಾಣಿಸ್ತಾ ಇದೆ ಇಲ್ಲಿ ನೋಡಿ. ಈಗ ನೋಡಿ, ಅಶೋಕ್ ಅಂತ ಆಗಿದೆ. ಸೊ ಯಾವಾಗ ಆ್ಯಸ್ ನೋ ಟ್ರ್ಯಾಕಿಂಗ್ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬಾರ್ದು, ಇದೇ ಮೇನ್ ಕ್ವೆಶ್ಚನ್. ಸೊ ಕ್ವೆಶ್ಚನ್ ಬಂದ್ಬಿಟ್ಟು, ನಾವು ಓನ್ಲಿ ಕ್ವೆರೀಸ್. ಸೊ ನಾನು ಇವಾಗ ಒಂದು ಸೆಲೆಕ್ಟ್ ಬರೀತೀನಿ, ತಿರ್ಗಾ ಅಪ್ಡೇಟ್ ಮಾಡೋ ನನಗೆ ಇದೇ ಇಲ್ಲ ಆಪ್ಷನ್. ಅಂದರೆ ನನಗೆ ನಾನು ಅಪ್ಡೇಟೇ ಮಾಡಲ್ಲ, ತಿರ್ಗಾ ಬರೀ ರೀಡ್ ಮಾಡಿಬಿಟ್ಟು ಅದ್ರ ಮೇಲೆ ಮಾಡಿಬಿಟ್ಟು ಫ್ರಂಟ್ ಎಂಡಿಗೆ ಸೆಂಡ್ ಮಾಡ್ತೀನಿ ಡೇಟಾ ಅಂದಾಗ ಆ್ಯಸ್ ನೋ ಟ್ರ್ಯಾಕಿಂಗ್ ಅಂತ ಹಾಕಬೇಕು. ಸೊ ನಾನು ಅಪ್ಡೇಟೇ ಮಾಡಲ್ಲ ಅಂತ ನನಗೆ ಗೊತ್ತು ತಿರ್ಗಾ ಡೇಟಾಬೇಸ್ನ. ಸೊ ಆ ಥರ ಟೈಮಲ್ಲಿ ಆ್ಯಸ್ ನೋ ಟ್ರ್ಯಾಕಿಂಗ್ ಅಂತ ಹಾಕಬೇಕು. ಸೊ ನಾನು ಅಪ್ಡೇಟ್ ಮಾಡ್ತೀನಿ ಅಂದಾಗ ನೋ ಟ್ರ್ಯಾಕಿಂಗ್ ಹಾಕಬಾರ್ದು. ಇದ್ರದ್ದು ಪರ್ಫಾಮೆನ್ಸ್ ಏನಪ್ಪ ಅಂದರೆ, ನೀವು ಆ್ಯಸ್ ನೋ ಟ್ರ್ಯಾಕಿಂಗ್ ಅಂತ ಹಾಕಿದ್ರೆ ಮೆಮೊರಿ ಯೂಸೇಜ್ ಆಗುತ್ತಲ್ಲ, ಅದು ರ್ಯಾಮಲ್ಲಿ ಎಷ್ಟು ಸ್ಪೇಸ್ ತೊಗೊಳುತ್ತಲ್ಲ ಇದೆಲ್ಲ ಕಡಿಮೆ ಆಗುತ್ತೆ, ಮತ್ತು ಸ್ವಲ್ಪ ಫಾಸ್ಟು ಇದೆ. ಸೊ ಅದ್ರ ಬಗ್ಗೆ ಒಂದು ಬ್ಲಾಗ್ ಇದೆ ಇಲ್ಲಿ. ಸೊ ಬ್ಲಾಗ್ನ ನಿಮಗೆ ತೋರಿಸ್ತೀನಿ, ಇಲ್ಲಿ ಶೇರ್ ಮಾಡಿರ್ತೀನಿ ನಾನು ನೋಡಿ. ಇಲ್ಲಿ ಇದೇ ಬ್ಲಾಗು. ಸೊ ನೀವು ಇದನ್ನು ಓದ್ಬೋದು. ಸೊ ಮೋರ್
ಪರ್ಫಾಮೆನ್ಸ್ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಲ್ಲಿ ಒಂದು ಬೆಂಚ್ ಮಾರ್ಕ್ ಹಾಕಿದ್ದಾರೆ ಅವರು, ವಿತ್ ಟ್ರ್ಯಾಕಿಂಗ್ ವಿತೌಟ್ ಟ್ರ್ಯಾಕಿಂಗ್ ಅಂತ ನೋಡಿ. ಇಲ್ಲಿ ನೋ ಟ್ರ್ಯಾಕಿಂಗ್ ಅಂತ ಹಾಕಿದ್ರೆ ಎಷ್ಟು ಸ್ಪೀಡಾಗಿ ಅದು ಎಕ್ಸಿಕ್ಯೂಟ್ ಆಗ್ತಾಯಿದೆ ಅಂತ. 1 ಮಿಲಿಸೆಕೆಂಡ್ 6 ಮಿಲಿಸೆಕೆಂಡ್ ಆಲ್ಮೋಸ್ಟ್ 6 ಟೈಮ್ಸ್. ಎರರ್ಗೆ ಏನಿಲ್ಲ ನೋಡಿ, ಸೇಮ್ ಇದೆ. ಗಾರ್ಬೇಜ್ ಕಲೆಕ್ಷನ್ ನೋಡಿ, ಇಲ್ಲಿ ಗಾರ್ಬೇಜ್ ಕಲೆಕ್ಷನ್ ಆ್ಯಸ್ ನೋ ಟ್ರ್ಯಾಕಿಂಗ್ ಅಂತ ಹಾಕಿದ್ರೆ ಎಷ್ಟು ಬೇಗ ಆಗ್ತಿದೆ ಗಾರ್ಬೇಜ್ ಕಲೆಕ್ಷನ್. ಸೊ ಗಾರ್ಬೇಜ್ ಕಲೆಕ್ಷನ್ ಆಗಲಿಲ್ಲ ಅಂದರೆ ಏನಾಗುತ್ತಪ್ಪ ಅಂದರೆ ರನ್ ಟೈಮಲ್ಲಿ ಇದು ಮೆಮೊರಿ ಫುಲ್ ಆಗಿಬಿಟ್ರೆ ನಿಮಗೆ ಔಟ್ ಆಫ್ ಮೆಮೊರಿ ಎಕ್ಸೆಪ್ಷನ್. ಸೊ ಈ ಥರ ಮಲ್ಟಿಪಲ್ ರ್ಯಾಮಿಫಿಕೇಷನ್ಸ್ ಇರುತ್ತೆ. ಸೊ ಆ್ಯಸ್ ನೋ ಟ್ರ್ಯಾಕಿಂಗ್ ಆದಷ್ಟು ಯೂಸ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಓನ್ಲಿ ಇಫ್ ಆ್ಯಂಡ್ ಓನ್ಲಿ ಇಫ್ ನೀವು ಬರೀ ಕ್ವೆರಿ ರೀಡ್ ಮಾಡಿಬಿಟ್ಟು ಅಪ್ಡೇಟ್ ಮಾಡೋ ಇಂಟೆನ್ಷನ್ ಇಲ್ಲಾಂದರೆ ನೀವು ಅದೇ ಡಿಪೆಂಡ್ ಆಗುತ್ತೆ. ಸೊ ಈ ಬ್ಲಾಗು ನಾನು ಶೇರ್ ಮಾಡಿರ್ತೀನಿ. ಸೊ ನಾನು ನಿಮಗೆ ಇದ್ರದ್ದೇ ಕಂಟಿನ್ಯೂಯೇಷನಲ್ಲಿ ಎನ್ಯೂಮರೇಬಲ್ ಕ್ವೆರಿಯಬಲ್ ಡಿಫ್ರೆನ್ಸಸ್ ಬೆಸ್ಟ್ ಪ್ರಾಕ್ಟೀಸಸ್ ಬಗ್ಗೆ ಹೇಳ್ತೀನಿ. ಸೊ ಅಲ್ಲಿ ತನಕ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ.